ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ನಮೋ ನಾರಾಯಣಾಯ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರು, ಇವತ್ತು ಶನಿ ಒಂದು ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಭಯಪಡ್ತಾರೆ ಎಷ್ಟೋ ಜನ. ಕೆಲವು ಲಗ್ನಗಳಿಗೆ ನೆಗೆಟಿವ್ ಇರುತ್ತೆ, ಕೆಲವು ಲಗ್ನಗಳಿಗೆ ಪಾಸಿಟಿವ್ ಕೂಡ ಇರುತ್ತೆ. ಬಟ್ ಈ ಎಪಿಸೋಡಲ್ಲಿ ಪಾಸಿಟಿವ್ ಇದ್ದರೂ ಪರಿಹಾರ, ನೆಗೆಟಿವ್ ಇದ್ದರೂ ಪರಿಹಾರ, ಅಥವಾ ಮಾಡಬೇಕಾ ಬೇಡವಾ, ಪ್ರತಿಯೊಂದು ಲಗ್ನಕ್ಕೂ ಹೇಳ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾವ್ದು ಬೇಕು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಬೇಡವಾ ಬಿಟ್ಟಾಕಿ. ಸೊ ಆ ಥರ ಒಂದು ಕಾನ್ಸೆಪ್ಟ್. ಸೊ ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಇಲ್ಲಿ ಸಾಡೆ ಸಾತಿ ಭಯ ಪಡೋಕ್ಕೆ ಹೋಗಬೇಡಿ. ಆ್ಯಂಡ್ ರಾಶಿಯಿಂದ ನೋಡ್ಕೊಳಕ್ಕೆ ಹೋಗಬೇಡಿ. ನಾನು ಮೇಷ ಲಗ್ನ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಮಾತ್ರ ನೋಡ್ಕೊಳ್ಳಿ. ರಾಶಿಯಿಂದ ನೋಡ್ತಾ ಇದ್ರೆ ವೇಸ್ಟ್, ಅದು ಕೌಂಟೇ ಆಗಲ್ಲ, ಫಲನೇ ಬರಲ್ಲ ಅದಕ್ಕೆ. ಏಕೆಂದರೆ ಲಗ್ನದಿಂದ ಫಲಗಳು ಡಿಸೈಡ್ ಆಗಿಬಿಟ್ಟಿರುತ್ತೆ, ಅದು ಪವರ್ಫುಲ್. ಅದು ರಾಶಿಯಿಂದ ಅಷ್ಟು ಎಫೆಕ್ಟ್ ಇಲ್ಲ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಡೇಂಜರಸ್ ಆಗಿರ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಶನಿ ಇದ್ದರೆ ಮಾತ್ರ ಕೌಂಟ್ ಮಾಡಿಕೋಬೇಕಿದ್ದಲ್ಲ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಎಲ್ಲೂ ಶನಿನೇ ಇಲ್ಲ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ನಿಮಗೇನು ಎಫೆಕ್ಟ್ ಇಲ್ಲ. ಸೊ ಮೇಷ ಲಗ್ನದವ್ರಿಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಶನಿ. ಪಾಸಿಟಿವ್ ಸೈಡ್ ಏನು, ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮ್. ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಬಾರ್ದು ಅಂದರೆ ಏನು ಮಾಡಬೇಕು, ಎಳ್ಳೆಣ್ಣೆನ ದಾನ ಮಾಡಿ. ಪ್ರತಿ ಶನಿವಾರ ಬಡವರಿಗೆ ಎಳ್ಳೆಣ್ಣೆನ ದಾನ ಮಾಡ್ಬೋದು, ಇಲ್ಲ ದೇವಸ್ಥಾನಕ್ಕಾದರೂ ಮಾಡ್ಬೋದು. ಆಂಜನೇಯನ ದೇವಸ್ಥಾನ, ಶನಿದೇವ್ರ ದೇವಸ್ಥಾನ ನೀವು ಮಾಡ್ಬೋದು. ಆರೋಗ್ಯದಿಂದ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ಬಚಾವಾಗ್ತಾರೆ, ಮುಂದೆ ಬರ್ತಕ್ಕಂಥ ಅವಘಡಗಳು ಕಡಿಮೆ ಆಗುತ್ತೆ. ಇದು ಒಂದು ಸೈಡ್. ಆದರೆ ಎರಡನೇ ಸೈಡ್ ಪಾಸಿಟಿವ್ ಏನಿದೆ, ವಿದೇಶ. ನಾವು ವಿದೇಶಕ್ಕೆ ಹೋಗ್ತಾ ಇದ್ದೀವಿ, ಅವಾಗ ಇದನ್ನು ಮಾಡೋಂಗಿಲ್ಲ, ಸ್ವಲ್ಪ ಸಮಸ್ಯೆ ಬಂದ್ಬಿಡುತ್ತೆ. ಯಾರು ವಿದೇಶಕ್ಕೆ ಹೋಗಲ್ಲ, ಆರೋಗ್ಯದಿಂದ ಸಮಸ್ಯೆಯಿಂದ ಬಚಾವಾಗಬೇಕು, ನೀವು ಮಾಡ್ಬೋದು. ಇಲ್ಲ ಸರ್ ನಾವು ವಿದೇಶಕ್ಕೆ ಹೋಗ್ತಾಯಿದ್ದೀವಿ ಬಟ್ ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ವಾ ಅನ್ನೋರಿಗೆ ಒಂದು 2 ವಾರ 3 ವಾರಗಳ ಕಾಲ ಇದನ್ನು ಮಾಡಿ. ಜಾಸ್ತಿ ಮಾಡೋದು ಬೇಡ. ವಿದೇಶಕ್ಕೆ 12ನೇ ಮನೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವರಿಗೆ ಎಲ್ಲ ರೀತಿಯೂ ಲಾಭ ಇರೋದ್ರಿಂದ ಯಾವುದೇ ಡಿಫೆಕ್ಟ್ ಇಲ್ಲ, ಎಫೆಕ್ಟು ಇಲ್ಲ, ಸಮಸ್ಯೆ ಇಲ್ಲ. ಅಲ್ಲೆಲ್ಲಾದರೂ ಡಿಗ್ರಿ ವೈಸ್ ಶನಿ ಏನಾದರೂ ನಿಮಗೆ 10ನೇ ಮನೆ ತೊಗೊಂಡಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಸಣ್ಣದಾಗಿ ಬರುತ್ತೆ. ಬಟ್ ಡಿಗ್ರಿ ವೈಸ್ 11ನೇ ಮನೆ ತೊಗೊಂಡಿದೆ ನಿಮ್ಮ ಲಗ್ನದಿಂದ ಅಷ್ಟು ಸಮಸ್ಯೆ ಕೊಡಲ್ಲ ಶನಿ, ತುಂಬ ಲಾಭ ಕೊಟ್ಟು ಹೋಗ್ತಾನೆ. ಆದ್ದರಿಂದ ವೃಷಭ ಲಗ್ನದವರಿಗೆ ಏನು ಬೇಡ. ನೆಕ್ಸ್ಟ್ ಹಾಗೆ ಮಿಥುನ ಲಗ್ನದವರಿಗೆ ಸ್ಟೇಟಸ್, ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಆಗುತ್ತೆ. ಬಟ್ ಆರೋಗ್ಯದಲ್ಲಿ ಸಮಸ್ಯೆ ನೋಡಿ, ಇಲ್ಲಿ ನೆಗೆಟಿವು, ಇಲ್ಲಿ ಪಾಸಿಟಿವು. ಆರೋಗ್ಯ ಏನಾದರೂ ಕೆಟ್ಟಿತ್ತು ಅಂದರೆ, ಏನಾದರೂ ಸಿಂಟಮ್ಸ್ ಕಾಣಿಸ್ತಾ ಇದೆ ಶನಿಯಿಂದ ಅಂದರೆ ಮಾತ್ರ ದಯವಿಟ್ಟು ಕರಿ ಎಳ್ಳನ್ನ ದಾನ ಮಾಡಿ. ಇಲ್ಲ ಸರ್ ಅದೇನು ಕಾಣಿಸ್ತಾ ಇಲ್ಲ ಅಂದರೆ ಸುಮ್ಮನಿದ್ಬಿಡಿ. ಏಕೆಂದರೆ ಅಧಿಕಾರ ಪ್ರಾಪ್ತಿ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಸ್ಟೇಟಸ್ ಜಾಸ್ತಿ ಆಗುತ್ತೆ. ನೀವು ಮಾಡಿದರೆ ಇದು ಡೌನ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ದಾನ ಮಾಡುವಂಥದ್ದು ಮಾಡಬೇಕು. ನೆಕ್ಸ್ಟ್ ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಆಲ್ರೌಂಡ್ ನ್ಯೂಟ್ರಲ್ ಆಗಿದೆ, ಎಲ್ಲೂ ಸಮಸ್ಯೆ ಇಲ್ಲ, ಆಲ್ರೌಂಡ್ ನ್ಯೂಟ್ರಲ್. ನೀವೇನು ಪರಿಹಾರ ಮಾಡೋದು ಬೇಕಾಗಲ್ಲ. ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಡೇಂಜರಸ್ ಶನಿ. ಎಲ್ಲ ವಿಚಾರದಲ್ಲೂ, ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಭಯಪಡಿಸ್ತಾನೆ. ಶನಿ ಕರ್ಮಕಾರಕ ಅಂತ ಹೇಳ್ತೀವಿ, ಕರ್ಮವನ್ನು ಅನುಭವಿಸ್ತಕ್ಕಂಥ ತೋರಿಸುತ್ತೆ. ಆರೋಗ್ಯದಲ್ಲಿ ಎಫೆಕ್ಟ್, ಸ್ವಲ್ಪ ಕಾಲು ನೋವು ಬರ್ಬೋದು, ಮಂಡಿ ನೋವು ಬರ್ಬೋದು, ಏನೋ ಓಡಾಡ್ತಾ ಇದ್ದೆ ಉಳುಕ್ಬಿಡ್ತು ಕಾಲು, ಆ ರೀತಿ ಆಗ್ಬೋದು. ಕಾಲಲ್ಲಿ ಬೊಕ್ಕೆ ಬರ್ಬೋದು, ಕಾಲು ಊಣಾಗ್ಬೋದು, ಕಾಲೇ ಕಳ್ಕೊಬೋದು. ಸೊ ನಿಮ್ಮ ಕರ್ಮಫಲ, ಭಯಪಡಕ್ಕೆ ಹೋಗಬೇಡಿ, ಇಂಡಿಕೇಶನ್ಸು. ಸೊ ಇಲ್ಲೇನು ಮಾಡಬೇಕು, ರೋಗಿಗಳು, ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣೋ ಮಾತ್ರೆನೋ ಅವ್ರಿಗೇನು ಬೇಕು ಅವಶ್ಯಕತೆ ಇದೆ ತಿಳ್ಕೊಂಡು ಪ್ರತಿ ಶನಿವಾರ ಒಂದು 6 ತಿಂಗಳ ಕಾಲ ಕೊಟ್ಟಿದ್ದಲ್ಲಿ ಇದರಿಂದ ಬಚಾವಾಗ್ಬೋದು ಅಂತ ಶಾಸ್ತ್ರದಲ್ಲಿ ಒಂದು ಪರಿಹಾರ. ಇದೊಂದು 30% 40% ಎಫೆಕ್ಟ್ ಮಾಡುತ್ತೆ ಪರಿಹಾರ, ಆದರೂ ನಿಮ್ಮನ್ನು ಬಚಾವ್ ಮಾಡ್ತಕ್ಕಂಥ ಶಕ್ತಿ ಇದೆ ಪರಿಹಾರಕ್ಕೆ. ಓಕೆ, ಆದರೆ ನಿಮ್ಮ ಜಾತಕ ಚೆನ್ನಾಗಿದ್ಬಿಟ್ರೆ ಗೋಚಾರ ಸಣ್ಣ ಪುಟ್ಟದಾಗಿ ಎಫೆಕ್ಟ್. ವೀಕ್ಷಕರೇ, ಜಾತಕ ಚೆನ್ನಾಗಿಲ್ಲ ಅಂದಾಗ ಇಲ್ಲಿ ಎಫೆಕ್ಟ್ ಜಾಸ್ತಿ ಇರುತ್ತೆ, ಅಲ್ಲೂ ಬೇಡ ಇಲ್ಲೂ ಬೇಡ ಹೊಡ್ತಾ. ಆವಾಗ ಪರಿಹಾರ ಅನ್ನೋದು ಕಾಲ್ಗೆ ಏನಾಗಬೇಕು ಅದೇ ಹಾಗೇ ಆಗುತ್ತೆ, ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಜಾತಕ ಚೆನ್ನಾಗಿದ್ದರೆ ಆ ಕಡಿಮೆ ಆಗುತ್ತಲ್ಲ ಅದು ನಿಂತೋಗುತ್ತೆ. ದಟ್ ಈಸ್ ಸೀಕ್ರೆಟ್.
ಸ್ವಲ್ಪ ಸಿಂಹ ಲಗ್ನದವರು ಹೆಚ್ಚು ರೋಗಿಗಳಿಗೆ ಸಪೋರ್ಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಎದುರೋ ಅವಶ್ಯಕತೆ ಬೇಡ. ಸಿಂಹ ಲಗ್ನದವರು ಇದು ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಕ್ಯೂರಿಂಗ್, ನೋ ಡೌಟ್. ಸಣ್ಣ ಪುಟ್ಟಕ್ಕೆ ಬರ್ಬೋದು ಕರ್ಮದ ಪ್ರಕಾರ, ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿರುವಂಥದ್ದು ಮಾಡಿ, ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಅಂಥ ಏನು ಎಫೆಕ್ಟ್ ಇಲ್ಲ, ಚೆನ್ನಾಗಿದೆ, ಪರಿಹಾರದ ಅವಶ್ಯಕತೆ ಇಲ್ಲ. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವರಿಗೆ ಮ್ಯಾರಿಡ್ ಲೈಫ್ ಕಿತ್ತಾಕ್ಬಿಡ್ತಾನೆ ಶನಿ, ಹುಷಾರಾಗಿರಬೇಕು. ಎಂಗೇಜ್ಮೆಂಟ್ ಆಯಿತು ಟಕ್ ಅಂತ ಕಿತ್ತೋಯ್ತು, ಮದುವೆ ಆಯಿತು ಟಕ್ ಅಂತ ಕಿತ್ತೋಯ್ತು. ಸೊ ಮ್ಯಾರೇಜ್ ಲೈಫು ಯಾರು ಈಗ ಮದುವೆ ಆಗೋರು, ಹುಡುಕ್ತಾ ಇರೋರು, ಅಂಥವ್ರು ಆ ಪರಿಸ್ಥಿತಿನಲ್ಲಿದ್ದರೆ ಶನಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬಡವರಿಗೆ ಪ್ರತಿ ಶನಿವಾರ 1-2 ತಿಂಗಳು 3 ತಿಂಗಳು. ಇಲ್ಲ ಸರ್ ನಾನು ಮದುವೆಗೇನು ಹುಡುಕ್ತಾ ಇಲ್ಲ, ಸುಮ್ಮನಿದ್ಬಿಡಿ. ಜಾಬ್ ಚೆನ್ನಾಗಿರುತ್ತೆ, ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಇದು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋ ವಿಧಾನ ಹೇಳ್ತಾ ಇದ್ದೀನಿ. ನಾವು ಮ್ಯಾರಿಡ್ ಲೈಫಿಗೆ ಹುಡುಕ್ತಾ ಇದ್ರೆ ಇದನ್ನು ಮಾಡಿ, ಹುಡುಕ್ತಾ ಇಲ್ವ ಸುಮ್ಮನಿದ್ಬಿಡಿ, ಯಾಕೆಂದರೆ ಫಲ ಬರುತ್ತೆ. ಮ್ಯಾರಿಡ್ ಲೈಫ್ಗೆ ಎಫೆಕ್ಟ್ ಆಗಿರೋದ್ರಿಂದ ಮಾಡಿ, ಫಲ ಅಲ್ಲಿ ಡೌನ್ ಆದರೂ ನಿಮ್ಮ ಮದುವೆ ಆಗುತ್ತೆ, ಮದುವೆ ಜೀವನಕ್ಕೆ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಆ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಆಗಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಆರೋಗ್ಯ ಪ್ರಾಪ್ತಿ ಶನಿಯಿಂದ. ಜಾಬಲ್ ಕಾಟ, ತುಂಬ ಕಾಟ, ಸ್ಯಾಲ್ರಿ ಕೊಡಲ್ಲ, ಸಮಸ್ಯೆಗಳು ತೋರಿಸ್ತಕ್ಕಂಥದ್ದು ಇದೆ. ಇಲ್ಲ ಸರ್ ನಂಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವೇನು ಮಾಡೋಕ್ಕೆ ಹೋಗಬೇಡಿ, ದಾನಾಗಿನ ಏನೂ ಬೇಡ. ಇಲ್ಲ ಸರ್ ನಂಗೆ ಜಾಬಲ್ಲಿ ಸ್ಟ್ರಗಲಿಂಗ್ ಹೆಚ್ಚೆಚ್ಚು ಆಗ್ತಾಯಿದೆ, ಕರಿ ಎಳ್ಳನ್ನ ದಾನ ಮಾಡಿ ಪ್ರತಿ ಶನಿವಾರ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ಸೇ ಇಲ್ಲ, ಸಮಸ್ಯೆ ಹೆಚ್ಚೆಚ್ಚು ಬರ್ತಾಯಿದೆ ಈ 1-2 ವರ್ಷದಲ್ಲಿ, ದಶಾಭುಕ್ತಿನಲ್ಲಿ ಶನಿ ಇದ್ದಾನೆ ಅಂದಾಗ ದಾನ ಮಾಡಿ. ಇಲ್ಲ ಸರ್ ಜಾಬ್ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ, ನಂಗೆ ಆರೋಗ್ಯನೇ ಇಂಪಾರ್ಟೆಂಟು ಅಂದರೆ ಸುಮ್ಮನೆ ಇಟ್ಬಿಡಿ. 2 ಆಪ್ಷನ್ಸ್ ನಿಮಗೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಆರೋಗ್ಯದಲ್ಲಿ ಬ್ಯಾಡ್, ಸ್ವಲ್ಪ ಹೆಚ್ಚು ಮೈಕೈ ನೋವು ಕೊಡ್ತಕ್ಕಂಥದ್ದು ಶನಿ, ಕಾಲು ನೋವು ಕೊಡ್ತಕ್ಕಂಥದ್ದು, ಕಾಲು ಊನ್ ಮಾಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಸೊ ಆರೋಗ್ಯದಲ್ಲಿ ಏನಾದರೂ ಬಾಧೆ ಕಂಡಲ್ಲಿ ಅಥವಾ ಭಯ ಇದ್ದಲ್ಲಿ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಹಣ್ಣು ಮಾತ್ರನೋ ಕೊಡಿಸಿ ಪ್ರತಿ ಶನಿವಾರ. ನಿಮಗೆ ಎಷ್ಟು ವಾರ ಅನಿಸುತ್ತೆ ಅಷ್ಟು ವಾರ ಕೊಡಿಸಿ, ಡೌನ್ ಆಗುತ್ತೆ. ಇಲ್ಲ ಸರ್ ನಾವು ಮನೆ ಕಟ್ತಾ ಇದ್ದೀವಿ, ಸೈಟ್ ತೊಗೋಬೇಕು ಅಂತ ಇದ್ದೀವಿ, ಜಮೀನು ತೊಗೋಬೇಕು ಅಂತ ಇದ್ದೀವಿ, ಫ್ಲ್ಯಾಟ್ ತೊಗೋಬೇಕು ಅಂತ ಇದ್ದೀವಿ, ಏನು ಮಾಡೋಕ್ಕೆ ಹೋಗ್ಬೇಡಿ, ಅದು ಸ್ವಲ್ಪ ಡೌನ್ ಆಗಿಬಿಡುತ್ತೆ. ಇವಾಗ ನಮಗೇನು ತಗೊಳ್ಳೋವಂಥದ್ದು ಏನಿಲ್ಲ ಸರ್, ಇವಾಗ ಸದ್ಯಕ್ಕೆ ಆರೋಗ್ಯನೇ ಇಂಪಾರ್ಟೆಂಟ್, ದಾನ ಮಾಡಿ. ತಗೊಳ್ತಾ ಇದ್ದೀರಾ, ದಾನ ಮಾಡೋದು ಬೇಡ, ಅದು ಸಿಚುವೇಶನ್ ನೋಡ್ಕೊಂಡು ಮಾಡೋರುತ್ತೆ. ಸೊ ಎಫೆಕ್ಟ್ ತಿಳ್ಕೊಂಡು ಮಾಡಿ. ನೆಕ್ಸ್ಟ್ ಆಗಿ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಶನಿ ಸ್ವಲ್ಪ ಹೆಚ್ಚು ಎಫರ್ಟ್ನ ಹಾಕ್ಸ್ತಾನೆ ಅಷ್ಟೇ. ಪ್ರತಿಯೊಂದು ವಿಚಾರಕ್ಕೂ ನೀವೇ ಹೋಗಬೇಕು, ನೀವೇ ಕೆಲಸ ಮಾಡಬೇಕು ಅಷ್ಟೇ ಶನಿ ನೋಡ್ತಕ್ಕಂಥದ್ದು. ಕಷ್ಟ ಅನ್ನೋದಕ್ಕಿಂತ ಎಫರ್ಟ್ ಹಾಕಿದರೆ ಜಯ ಕೊಡ್ತಕ್ಕಂಥದ್ದು ಶನಿ. ಸೊ ಇಲ್ಲಿ ಅಷ್ಟೊಂದು ಬ್ಯಾಡ್ ಇಲ್ಲ, ನೀವು ಏನೋ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನೆಕ್ಸ್ಟ್ ಆಗೇ ಕುಂಭಲಗ್ನ. ಕುಂಭಲಗ್ನದವ್ರಿಗೂ ಫಸ್ಟ್ ಕ್ಲಾಸ್ ಆಗಿದೆ, ಯಾವುದೇ ಪರಿಹಾರದ ಅವಶ್ಯಕತೆ ಇಲ್ಲ. ಮ್ಯಾರಿಡ್ ಲೈಫ್ಗೂ ಚೆನ್ನಾಗಿದೆ, ದುಡ್ಡಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಸೊ ಹಾಗೆ ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವರಿಗೆ ಸ್ವಲ್ಪ ಡೇಂಜರಸ್ ಆಗ್ತಾನೆ, ಸ್ವಲ್ಪ ಶನಿ ಲೇಸಿನೆಸ್ ಹೆಚ್ಚಾಕೊಟ್ಬಿಡ್ತಾನೆ, ಆರೋಗ್ಯದಲ್ಲಿ ಟೆನ್ಷನ್ ಹೆಚ್ಚಾಕೊಡ್ತಾನೆ. ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಕರಿ ಎಳ್ಳನ್ನ ಪ್ರತಿ ಶನಿವಾರ ದಾನ ಮಾಡಿ, ನಿಮಗೆ ಎಷ್ಟು ಅನಿಸುತ್ತೆ ಅಷ್ಟು ವಾರ. ಸೆಲ್ಫ್ ಎಫರ್ಟ್ ಹಾಕಿ ಚೆನ್ನಾಗಿ ಎಲ್ಲವೂ ಬರ್ತಾಯಿದೆ ಅಂದರೆ ಸುಮ್ಮನಿರಿ. ಇಲ್ಲ ಸರ್ ಎಷ್ಟೇ ಕಷ್ಟಪಟ್ಟರೂ ಆಗ್ತಿಲ್ಲ, ಆರೋಗ್ಯದಲ್ಲೂ ಬೇಡ, ಎಲ್ಲ ವಿಚಾರದಲ್ಲೂ ಒಂಥರ ಡಿಪ್ರೆಷನ್ ಹೆಚ್ಚಾಗ್ತಾಯಿದೆ, ಸಮಸ್ಯೆ ಹೆಚ್ಚಾಗ್ತಾಯಿದೆ ಅಂದರೆ ದಾನ ಮಾಡಿ. ಇದು ನಿಮ್ಮ ಡಿಸಿಷನ್ ಮೇಲೆ ಹೋಗುತ್ತೆ, ಪರಿಸ್ಥಿತಿ ನೋಡಿಕೊಂಡು ನೀವು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಕೈಲಿ ಏನಾಗುತ್ತೆ ಫಸ್ಟು ಟೆಸ್ಟ್ ಮಾಡ್ಕೋಬೇಕು. ಈಗ ಶನಿ ಲಗ್ನದಲ್ಲಿ ಬಂದಾಗ ಇಲ್ಲ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ, ನಾನು ಜಾಬಲ್ಲಿ ಸಣ್ಣ ಪಟ್ಟ ಬರ್ತಾಯಿದೆಯೇ ಓಕೆ, ಮ್ಯಾರಿಡ್ ಲೈಫಲ್ಲೂ ಬರ್ತಾಯಿದೆ ಓಕೆ ನಾನು ನೋಡ್ಕೊತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಪ್ರತಿಯೊಂದು ವಿಚಾರದಲ್ಲೂ ವಿಲ್ ಪವರ್ ಇದ್ದರೆ ಶನಿ ನಿಮ್ಗೆ ಅಷ್ಟು ಎಫೆಕ್ಟ್ ಮಾಡಲ್ಲ, ಪರಿಹಾರದ ಅವಶ್ಯಕತೆ ಇರಲ್ಲ. ಇಲ್ಲ ಸರ್ ನಂಗೆ ಭಯ, ಜಾಬಲ್ಲೂ ತಡ್ಕೊಳಕ್ಕಾಗ್ತಿಲ್ಲ, ಮ್ಯಾರಿಡ್ ಲೈಫಲ್ಲೂ ಅದೇನೋ ಗಲಾಟೆ ಜಾಸ್ತಿನೇ ಆಗ್ತಾಯಿದೆ, ಯಾಕೋ ಸಮಾಧಾನ ಇಲ್ಲ ಮನಸ್ಸಿಗೆ, ಆರೋಗ್ಯದಲ್ಲೂ ಡಿಫೆಕ್ಟ್ ಆಗ್ತಾಯಿದೆ, ಆವಾಗ ದಾನ ಮಾಡಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಪರಿಸ್ಥಿತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇಷ್ಟು 12 ಲಗ್ನದ ಒಂದು ಪರಿಹಾರ ಮಾರ್ಗ. 30%, ಯಾಕೆಂದರೆ ಭಗವಂತ ಕರ್ಮನ ಏನು ಕೊಡ್ತಾನೋ ಅನುಭವಿಸಲೇಬೇಕು. ಅದರಲ್ಲಿ ಮಂತ್ರ ತಂತ್ರ ಅಷ್ಟೇ ಯೂಸ್ ಆಗೋದು, ಅದು ಇಷ್ಟು ಪರ್ಸೆಂಟೇಜ್ ಅಂತ ಇದೆ. ಯಾವ್ಯಾವ ರೀತಿ ನೋಡ್ಕೊಂಡು ಯಾವುದು ಬೇಕು ಬೇಡ ನೋಡಿಕೊಂಡೇ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.